ಅಧಿಕಾರಿ ಆಗಿರ್ಬೋದು, ಆರೋಗ್ಯದ ಅಧಿಕಾರಿಗಳಾಗಿರ್ಬೋದು, ಅಥವಾ ಡಾಕ್ಟರ್ಸ್ ಆಗಿರ್ಬೋದು, ಆ ಸಂದರ್ಭದಲ್ಲಿ ತಮಗೆ ಏನು ಹೇಳ್ತಾರೆ ಅದರ ರೇಟ್ ರೀ, ಏನು ರೇಟ್ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲವೂ ಇವತ್ತು ಬಿಡಿಯಾಗಿ ಎಳೆಯಾಗಿ ನಮ್ಮ ಕುನಾ ಅವರು ಹೊರಗೆ ತೆಗೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಮೊದಲನೇ ಒಂದು ಏನಪ್ಪ ವರದಿ ಕೊಟ್ಟರು 1500, ಎರಡನೇದು 1808 ಪುಟಗಳ 7 ಸಂಪುಟಗಳದ್ದು. ಅದಕ್ಕೂ ಬೆಂಗಳೂರು ಸುತ್ತಮುತ್ತ, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ಇದೆಲ್ಲ ಸುತ್ತಮುತ್ತಲ ವರದಿಗಳ ಹತ್ತಿರಲ್ಲಿ ದಾಖಲಾಗಿದ್ದಾವೆ. ಅದನ್ನು ಜನಕ್ಕೆ ತಿಳಿಬೇಕಾಗಿದೆ, ಎಲ್ಲರಿಗೂ ಕುತೂಹಲ ಆಗಿದೆ ಏನು ನಡೀತು ಆ ಸಂದರ್ಭದಲ್ಲಿ ಅಂತೇಳಿ. ಇದೇ ರೀತಿಯಾದಂತಹ ಒಂದು ದೊಡ್ಡ ಕೋವಿಡ್ ಹಗರಣ ಇಡೀ ರಾಷ್ಟ್ರ ಮಟ್ಟದಲ್ಲಿ ಆ ಸಂದರ್ಭದಲ್ಲಿ ಆಗೈತಿ ಎನ್ನುವಂಥದ್ದು. ಯಾಕಂದರೆ ಸಂದರ್ಭದ ಜನ ಹುಳುಗಳಾಗಿ ತಿಳ್ಕೊಂಡು ಹೋಗಿಬಿಟ್ರಿ. ಉಳಿದವರ ಭಾಳ ಕಡಿಮೆ. ಅದರಲ್ಲೂ ಪಾಪ ಅನೇಕ ಬಡ ಜನರ ಎಲ್ಲೋ ಹಾದಿ ಬೀದಿ ಸತ್ತುವಂಥದ್ದು. ಅದಕ್ಕಿಂತಲೂ ಹೆಚ್ಚಾಗಿ ಪಾಪ ಈ ವರ್ಕರ್ಸ್ ಯಾವ ರಾಜ್ಯದಿಂದ ದುಡಿಲಿಕ್ಕೆ ಬಂದ ಜನ ಯಾವ ರೀತಿಯಾಗಿ ಒದ್ದಾಡಿದರು. ಅದರಲ್ಲೂ ಇವ್ರಿಗೆ ಯಾವುದೇ ಗ್ಯಾರಂಟಿ ಇಲ್ಲ. ಈ ಜನರಿಗೆ ಪಾಪ ಆ ಸಂದರ್ಭದಲ್ಲೇ ಬದುಕು ಗ್ಯಾರಂಟಿ ಇಲ್ಲ, ನೀರಿನ ವ್ಯವಸ್ಥೆಗಳಿಲ್ಲ, ಮನೆಯಲ್ಲಿ ಯಾರು ಸೇರಿಸ್ಕೊಳ್ತಾ ಇಲ್ಲ, ಇವ್ರನ್ನ ಬೀದಿಯಲ್ಲಿ ಅರಿಯುವಂಥದ್ದು, ಬಸ್ಸಿನ ವ್ಯವಸ್ಥೆ ಮಾಡಿ ಬೇರೆ ಅವ್ರ ಊರಿಗೆ ಕಳಿಸುವಂಥ ವ್ಯವಸ್ಥೆಗಳಾಗಲಿಲ್ಲ. ಹೀಗಾಗಿ ಒಮ್ಮೆಲೆ ದುಮ್ಡು ಎಲ್ಲ ಕಡೆ ಬಟ್ಟೆ ಬಂದು ಅಡ್ಡಾಡೋದು ಕಷ್ಟ ಆಗಿಬಿಡ್ತು. ಇಂಥ ಸಂದರ್ಭದಲ್ಲೇ ಹೊರಗಿನದು ಬಂದಂಥವ್ರು ಏನು ಮಾಡಬೇಕು ಆ ಸಂದರ್ಭದಲ್ಲೇ ಅನ್ನಿಸಿದ ಅಷ್ಟೇ ದೊಡ್ಡ ಪ್ರಶ್ನಾರ್ಹ ವಿಷಯ ಆಗ್ಯದ. ಅವು ಆ ಮುಂದಿನ ದಿನಗಳನ್ನು ಇವತ್ತು ನೆನೆಸ್ಕೊಂಡಾಗ ಇಂಥ ಪರಿಸ್ಥಿತಿಗಳು ಇಂಥ ಹಗರಣ ಆಯ್ತಾ ಅಂತ ಸರ್ಕಾರದಲ್ಲೂ ದುಡ್ಡು ಹಿಡಿಯೋದ ಕೆಲಸ ಮಾಡ್ತಾ. ಅವತ್ತಿನ ನಮ್ಮ ಆರೋಗ್ಯ ಮಿನಿಸ್ಟರ್ ಅವರು ಯಾಕೆ ಸ್ಟ್ರಿಕ್ಟ್ ಅಂತ ಕಠಿಣವಾದ ತಪ್ಪು ಮಾಡಿದ ಶಿಕ್ಷೆ ಕೊಡಲಿಲ್ಲ ಇಲ್ಲಿವರೆಗೆ ಅನ್ನೋದು ಅಷ್ಟೇ ಮುಖ್ಯ. ಅದೇ ಕಾಲಕ್ಕೆ ಯಡಿಯೂರಪ್ಪನವರು ಸಹಿತ ಇದನ್ನು ಸೀರಿಯಸ್ ಆಗಿ ಅವತ್ತು ತನಿಖೆಗೆ ಒಪ್ಪಿಸಿ ಯಾರು ತಪ್ಪು ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಉಳಿದವರಂತ ಏನು ತಪ್ಪು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಮಾಡಿದ್ರೆ ಅಲ್ಲಿ ಅಧಿಕಾರಶಾಹಿ ವರ್ಗ, ಅದರಲ್ಲೂ ಆರೋಗ್ಯದ ಅಧಿಕಾರಶಾಹಿ ಜನ, ಅವ್ರ ಆರೋಗ್ಯಕ್ಕೆ ಸಂಬಂಧಿಸಿದ ಡಾಕ್ಟರ್ಸು, ನರ್ಸ್ ಇವರೇ ಮಾಡಿರ್ಬೇಕು, ಉಳಿದವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ರಾಜಕೀಯ ಛಾತ್ರುಗಳ ಜನ, ಎಲ್ಲದರಲ್ಲೂ ದುಡ್ಡು ಹುಡುಕೋ ಜನ ಇವರು. ದುಡ್ಡು ಹುಡುಕೊಂಡು ಪರ್ಸೆಂಟೇಜ್ ಮೇಲೆ ವ್ಯವಹಾರ ಮಾಡುವಂಥ ಜನ ಕೋವಿಡನ್ನು ಸರಿಯಾಗಿ ನಿರ್ವಹಿಸಲಾರದು ಹೋಗಿದ್ದಕ್ಕಾಗಿ ಅನೇಕ ಸಾವುಗಳದು. ಪ್ರತಿಯೊಂದರೊಳಗೆ ರೀ PPE ಕಿಟ್ ಒಳಗಾಗಿರ್ಬೋದು, ಮತ್ತೇನೂ ಆಗಿರ್ಬೋದು, ಅನೇಕ ವಿಷಯಗಳು ಅವತ್ತಿನ ಖರೀದಿಯೊಳಗೆ, ಇಂಜೆಕ್ಷನ್ ಖರೀದಿಯೊಳಗೆ, ಮತ್ತೆಲ್ಲ ಗುಳಿಗೆಗಳ ಖರೀದಿಯಲ್ಲೇ ಎಲ್ಲ ಅವಾಂತರಗಳು, ಅಡ್ನಾಡಿ ವ್ಯವಹಾರಗಳು ಆಗಿ ಹೋಗ್ಬಿಟ್ಟಿದ್ದಾವೆ. ಅದನ್ನು ಇವತ್ತು ಹೊರಗೆ ತೆಗೆಯುವಂಥ ದೊಡ್ಡ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯರಿಗೆ ಒಂದು ರೀತಿ ಹ್ಯಾಟ್ಸಪ್ ಹೇಳಲೇಬೇಕು ನಾವು, ಯಾಕಂದ್ರೆ ಗೊತ್ತಾಗಲಿ ಜನ ತಿಳ್ಕೊಳ್ಳಿ. ಆದರೆ ಬರೀ ಕೇವಲ ವರದಿ ತೊಗೊಂಡು ಮೂರೇ ಇಟ್ಕೊಂಡು ಬರ್ತಂತ ಇವರು ಸಿದ್ದರಾಮಯ್ಯನವರು. ಇಲ್ಲಿವರೆಗೆ ಅದೇ ಆಗಿದ್ರಿ, ವರದಿ